ಏನು ರಿಯಾಕ್ಷನ್ ಇಲ್ವಾ? ಹಲೋ ಏನು? ಸರಿ ಮಾಡ್ತೀನಿ 5 ನಿಮಿಷ. ಸರಿ. ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಊರೇ ಹೆತ್ತ ಮಗ. We don't want to care about result. Just ಹಠಾಕ್ ಇಲ್ಲಿ. ಹೇಳ್ಬೇಡ, ಹೇಳು ಏನಾಯ್ತು? ನಿಜವಾಗ್ಲು ನನ್ ಮೇಲೆ ಹಣೆ ಇಟ್ಟು ನೀನ್ ಹಂಗ್ ಮಾಡಲ್ವಲ್ಲ, ಏನಕ್ ಬೇಜಾರಾಗೈತೆ? ಏನಾದ್ರೂ ಇನ್ಸಿಡೆಂಟ್ ಇರ್ಬೇಕಲ್ಲ. ಯಾರು ಏನ್ ಹೇಳಿದ್ರು? ಯಾರೇನು ಹೇಳಿದಾರೆ? ಸ್ಪಾನ್ಸರ್ ಯಾಕೆ ಸಿಗ್ತಾ ಇಲ್ಲ? ಅಪ್ಪ ಅಮ್ಮನೂ ಬೇಡ ಅಂತವ್ರೆ. ಕಂಗ್ರ್ಯಾಚುಲೇಷನ್, ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದ್ದೀರಾ. ನಾಯಿ ಪ್ರ್ಯಾಂಕ್ ಮಾಡಕ್ ನಾನೇ ಸಿಕ್ಕಿದ್ ನಾನು. ಇಲ್ಲ, ಪ್ರ್ಯಾಂಕ್ ಮಾಡೋನಿಗೆ ಪ್ರ್ಯಾಂಕ್ ಮಾಡ್ತಾ ಇದೀರಲ್ಪ ನೀವೆಲ್ಲ. ಹಲೋ ಗಾಯ್ಸ್, ಎಲ್ಲರಿಗೂ ಪಾರ್ಟ್ 3 ಪ್ರ್ಯಾಂಕ್ ವಿಡಿಯೋಗೆ ನಿಮಗೆ ಸ್ವಾಗತ. ಲಾಸ್ಟು ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಎಲ್ಲರಿಗೂ ಪ್ರ್ಯಾಂಕ್ ಮಾಡ್ಕೊಬಂದಿದ್ದೀನಿ ಫ್ರೆಂಡ್ಸ್ಗೆ. ಅದನ್ನೇ ಹಿಂಗೆ ಕಂಟಿನ್ಯೂ ಮಾಡೋಣ ಬನ್ನಿ. ದರ್ಶನ್ 2 ಸಲ ಮಿಸ್ ಕಾಲ್ ಕೊಟ್ಟವನೇ, ಮಾಡಿದ್ದು ನೋಡಿ. ಅದು ಪಾರ್ಟ್ 3 ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಲೋ, ಹೇಳ, ಫೋನ್ ಮಾಡಿದಲ್ಲ. ಏನು ಮಾಡ್ತಾ ಇದ್ದೆ? ಇದ್ದು ಮಾಮೂಲಿ ಕಾಲ್ ಕರೆಯಕ್ ಹೋಯ್ತಿದ್ದೆ. ಏಕೆ ಬಿಸಿನಾ? ಇಲ್ಲ, ಹೇಳು. ಏಕೆ ಮಾತಾಡ್ಬೇಕಾಯ್ತು ಅದಕ್ಕೆ. ಏನ್ ಹೇಳು? ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು ನಿಲ್ಲಿಸ್ತಾ ಇದ್ದೀನಿಲ್ಲ. ಯಾಕೆ? ನಿನ್ಗೆ ಯಾಕೆ ಆಮೇಲೆ? ಯಾಕೋ ಗೊತ್ತಿಲ್ಲ, ಬೇಜಾರಾಯ್ತೈತೆ ಮಾಡಿದ್ವಿ. ಸರಿಯಾಗಿ ವ್ಯೂಸ್ ಸಿಗ್ತಾ ಇಲ್ಲ ಅದಕ್ಕೆ. ಮಾಡ. ಯಾಕೋ? ಯಾಕೋ ಮನೇಲೂ ಬೇಡ ಅಂತವ್ರು, ನಂಗೂ ಯಾಕೋ ಬೇಡ ಅನ್ಸ್ತೈತೆ. ಏನ್ ಮಾಡ್ತಾ ಇದೆ? ಅದಕ್ಕೆ ಅಂತ ಫೋನ್ ಮಾಡ್ದೆ. ಊಟ ಮಾಡ್ದ? ಆಯ್ತು, ನಿಂದು? ಆಯ್ತು, ಅವಾಗೆ ಮಾಡ್ದೆ. ನೀ ಏನ್ ಮಾಡ್ತಿದ್ದೆ? ನಾನ್ ಮಾಮೂಲಿ ಕೆಲ್ಸ. ಕಂಗ್ರ್ಯಾಚುಲೇಷನ್, ಸಕ್ಸಸ್ಫುಲಿ ಏಪ್ರಿಲ್ ಫುಲ್ ಆಗಿದ್ಯಾ? ಇವತ್ತನಾ? ಇವತ್ತಲ್ಲ, ಅದೇ ವಿಡಿಯೋ ಬಿಡೋದು ಏಪ್ರಿಲ್ ಫಸ್ಟ್ಗೆ. ವಿಡಿಯೋ ಬಿಡೋದು ಏಪ್ರಿಲ್ ಫಸ್ಟ್ಗೆ. ಏನ್ ವಿಡಿಯೋ? ಅದೇ ಪ್ರ್ಯಾಂಕ್ ವಿಡಿಯೋ. ನಿಜವಾಗ್ಲೂ ನಂಬ್ಕೋಬಿಟ್ಟಿದ? ಇಲ್ಲ. ಮತ್ತೆ ಏನ್ ಸಮಾಚಾರ? ಎಲ್ಲ ಫೋನೇ ಮಾಡಲ್ಲ. ಓಕೆ ಗಾಯ್ಸ್, ದರ್ಶನ್ ಈಸಿಯಾಗಿ ನಂಬ್ಕೊಂಡಿಲ್ಲ. ಅವ್ನು ಗೊತ್ತಿತ್ತು, ಆದ್ರೂ ಹ್ಞೂ ಅಂತ ಸುಮ್ಮನೆ ಅಂದ್ಕೊಂಡು ಹೋಗೋನೆ. ಆದರೂ ಪ್ರ್ಯಾಂಕ್ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಸ್ಟೋರಿಯಲ್ಲಿ ಯಾರೇ ರಿಪ್ಲೈ ಮಾಡೋರು ನೋಡೋಣ ಬನ್ನಿ. ಓಕೆ ಗೈಸ್, ನಮ್ಮ ಜೂನಿಯರ್ ಒಬ್ಬ ರಿಪ್ಲೈ ಮಾಡೋನೆ ಸ್ಟೋರಿಲಿ. ಅವನಿಗೆ ತೋರ್ಸೋಣ, ರಿಯಾಕ್ಷನ್ ಕೊಡೋಣ ಬನ್ನಿ. ಏನಂತ ರಿಪ್ಲೈ ಕೊಡಲಿ? ನೋ ರೆಸ್ಪಾನ್ಸ್. ಸ್ಟೋರಿಲಿ ಪೋಲ್ ಹಾಕಿದೆ ಈ ತರ. ಇದನ್ನ ವೈ ಬಿಕಾಸ್ ಆಫ್ ರೀಸನ್ ವಾಟ್ ಹ್ಯಾಪಂಡ್. ಕಾರ್ತಿಕ್, ಇವನು ಚಿಕ್ಕ ವಯಸ್ಸಿಂದನೂ ಫ್ರೆಂಡು ನನಗೆ. ಇವನು ರಿಪ್ಲೈ ಮಾಡೋಣ ಬನ್ನಿ. ನೋ ರೆಸ್ಪಾನ್ಸ್ ಆನ್ ಯೂಟ್ಯೂಬ್. ಮದನ್ PU ಫ್ರೆಂಡು. ಓಕೆ ಅಂತ ರಿಪ್ಲೈ ಕೊಟ್ಟವನೆ. ಇವಾಗ ಇದ್ ಮಾಡೋಣ ಬನ್ನಿ. ಹೇಳ್ಕಲ್ತೆ. ಏನಾಯ್ತು? ಯಾಕೋ ಗೊತ್ತಿಲ್ಲ, ಮಾಡಕ್ಕೆ ಮನ್ಸಾಯ್ತು. ಇಂಟ್ರೆಸ್ಟ್ ಬರ್ತಾರಲ್ವಾ? ಕಂಟಿನ್ಯೂ ಮಾಡು. ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಊರೇ ಹೆತ್ತ ಮಗ. ಅದೇ ಯಾಕೋ ಮನೇಲೂ ಬೇಡ ಅಂತವ್ರೆ, ನಂಗೂ ಮಾಡಕ್ ಮನ್ಸಾಯ್ತದ. ಪಕ್ಕ ಡಿಸೈಡ್ ಮಾಡಿಬಿಟ್ಟೆ ಮಾಡಲ್ಲ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನ್ ಮಾಡ್ತಾ ಇದೆ?
ಏನಿಲ್ಲ, ಟೀ ಕುಡಿತಿದ್ದೆ, ಹಾಸ್ಟೆಲ್ ಅಲ್ಲಿ ಇದೀನಲ್ಲ. ಮತ್ತೆ ಏನ್ ಸಮಾಚಾರ? ಏನಿಲ್ಲಪ್ಪ, ಎಲ್ಲ ನೀವ್ ಹೇಳ್ಬೇಕು. ಫುಲ್ ಎಲ್ಲ ವ್ಲಾಗರ್ ಎಲ್ಲ ನಿಮ್ಗೆ ಎಲ್ಲ. ಅದೇ ವ್ಲಾಗಿಂಗ್ ಸ್ಟಾಪ್ ಮಾಡ್ತಾ ಇದೀನಿ. ಇನ್ನೂ ಏಪ್ರಿಲ್ ಫುಲ್. ಹಾ, ಏಪ್ರಿಲ್ ಫುಲ್. ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದೆ. ನಿಜವಾಗ್ಲೂ ನಂಬ್ಕೊಬಿಟ್ಟ. ಅದಕ್ಕೆ ಎಲ್ಲಾರ್ಗು ಕಾಲ್ ಅನ್ಕೊಂಡೆ ಮಾಡಕ್ಕಾಗಲ್ಲ. ನೀನ್ ಏನೋ ಇದೇ ಹೇಳ್ತೀಯ ಅಂತ, ಯಾಕಂದ್ರೆ ನನ್ ಮುಂದೆ ಬೆಗ್ ಬಂದ್ಬಿಡ್ತು. ಎಲ್ಲಾರು ಕಾಲ್ ಮಾಡಕ್ ಆಗಲ್ಲ ಅಂತ ಸ್ಟೋರಿಗೆ ಹಾಕ್ಬಿಟ್ಟೆ. ಒಂದ್ ಸ್ವಲ್ಪ ಫ್ರೆಂಡ್ಸ್ಗೂ ಫ್ರ್ಯಾಂಕ್ ಮಾಡಾಯ್ತು, ಅವರು ಮೋಟಿವೇಶನ್ ಕೊಟ್ಟಾಯ್ತು. ಅದಕ್ಕೆ ಡೈರೆಕ್ಟ್ ಸ್ಟೋರಿಗೆ ಹಾಕ್ಬಿಟ್ಟೆ. ಈ ವಿಡಿಯೋ ಏಪ್ರಿಲ್ ರಿಲೀಸ್ ಆಗುತ್ತೆ. ಅದಕ್ಕೆ ಪ್ರ್ಯಾಂಕ್ ಮಾಡೋಣ ಅಂತ ಸ್ಟೋರಿ ಹಾಕ್ದೆ. ಓಕೆ ಗಾಯ್ಸ್, ಫೈನಲಿ ಅಲ್ಲ, ಒಬ್ಬಜ್ಜು ಚಿಕ್ಕ ವಯಸ್ಸಿಂದ ಫ್ರೆಂಡು, ಅವನು ಪ್ರ್ಯಾಂಕ್ ಆಗೋನೆ. ಇವಾಗ ನೆಕ್ಸ್ಟ್ ರಿಪ್ಲೈ ಮಾಡೋಣ ಬನ್ನಿ. ವಿ ಡೋಂಟ್ ವಾಂಟ್ ಟು ಕೇರ್ ಅಬೌಟ್ ರಿಸಲ್ಟ್, ಜಸ್ಟ್ ಹಠಾಕಿಲ್ಲಿ ಪೋಸ್ಟ್ನ ಅಷ್ಟೇ. ನಾನು ವೀಡಿಯೋಸ್ಗೂ ಕೂಡ ಬರೀ 10 ಲೈಕ್ಸ್ ಬರೋದು. ಬಟ್ ಇಟ್ ಡಿಡಂಟ್ ಫೇಲ್ ಟು ಟ್ರೈ, ಐ ಆಲ್ವೇಸ್ ಕೀಪ್ ಟ್ರೈಯಿಂಗ್, ಬಟ್ ಐ ಆಮ್ ಲೀವಿಂಗ್. ದೀಕ್ಷಾ ಕಾಲ್ ಮಾಡೋದು ನೋಡೋಣ. ಇಲ್ಲಿ ಏನ್ ಮಾಡ್ತಿದ್ಯಾ ಶ್ರೇಯಸ್? ಸುಮ್ನೆ ಕೂತಿದ್ದೆ. ಯಾಕೆ, ಏನದು ಸ್ಟೋರಿ ಹಂಗಾಕಿದ್ಯಾ ಬ್ಲಾಗ್ಸ್ ಮಾಡಲ್ಲ ಅಂತ? ಅದೇ ಯಾಕೋ ಮನ್ಸಾಯ್ತಲ್ಲ ಅಕ್ಕ. ಯಾಕೆ ಮನ್ಸಾಯ್ತಿಲ್ಲ? ಏನೋ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ, ಹೇಳು ಏನಾಯ್ತು? ನಿಜವಾಗ್ಲು ನನ್ ಮೇಲೆ ಆಣೆ ಇಟ್ಟು ನಿಜ? ನೀನ್ ಹಂಗ್ ಮಾಡಲ್ವಲ್ಲ, ಏನಕ್ ಬೇಜಾರಾಗೈತೆ? ಏನಾದ್ರೂ ಇನ್ಸಿಡೆಂಟ್ ಇರ್ಬೇಕಲ್ಲ. ಅಪ್ಪ ಅಮ್ಮನೂ ಬೇಡ ಅಂತವ್ರೆ, ನಂಗೂ ಯಾಕೋ ಮನ್ಸಾಯ್ತಲ್ಲ. ಏನಕ್ ಬೇಡ ಅಂದ್ರು? ಯಾಕೆ, ಯಾವ್ದಾದ್ರು ಇಂಟರ್ನಲ್ಸ್ ಅಲ್ಲಿ ಮಾರ್ಕ್ಸ್ ಕಡಿಮೆನಾ? ಸ್ಟಡೀಸ್ ಮೇಲೆ ಫೋಕಸ್ ಮಾಡು ಅಂತವ್ರೆ. ಯಾಕೆ, ಏನಾದ್ರು ಮಾರ್ಕ್ಸ್ ಕಡಿಮೆ ಬಂತಾ ಇಂಟರ್ನಲ್ಸ್ ಅಲ್ಲಿ? ಮಾರ್ಕ್ಸು ಫಸ್ಟ್ ಸೆಮ್ಗಿಂತ ಇವಾಗ ಪರವಾಗಿಲ್ಲ. ಫಸ್ಟ್ ಸೆಮ್ ರಿಸಲ್ಟ್ ಬಂತಾ? ನಿನ್ಗೆ ಯಾಕೆ ಆಮೇಲೆ? ಇನ್ನೂ ಬಂದಿಲ್ಲ ಅಕ್ಕ. ಮತ್ತೆ ಏನ್ ಇಂಟರ್ನಲ್ಸ್ ಅಲ್ಲಿ ಕಡಿಮೆ ಬಂತಾ? ಇಂಟರ್ನಲ್ಸ್ ಆತರ ಏನಿಲ್ಲ, ಆದ್ರೆ ಅದು ಯಾಕೋ ನನ್ ಮನ್ಸು ಒಪ್ತಾ ಇಲ್ಲ. ಹೋಗ್ಲಿ ಬಿಡು, ಸರಿ. ಎಲ್ಲಿ ಮನೇಲಿದ್ಯಾ? ಕಂಗ್ರ್ಯಾಚುಲೇಷನ್, ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದ್ದೀರಾ. ಈ ವಿಡಿಯೋ ಏಪ್ರಿಲ್ 1 ರಿಲೀಸ್ ಆಗುತ್ತೆ. ನಾಯಿ ನಿಜವಾಗ್ಲೂ ಅನ್ಕೋಬಿಟ್ಟ. ನನ್ ನಿಜ ಅನ್ಕೊಂಡ, ನೀನ್ ಆ ಲೆವೆಲ್ಗೆ ಹಾಕಿದ್ದಲ್ಲ. ದೀಕ್ಷಕ ಫಸ್ಟಿಂದನೂ ಸಪೋರ್ಟ್ ಮಾಡ್ಕೊಬತ್ತವ್ರೆ. ಅವರು ಫುಲ್ಲು 100% ಆಗಿ ಪ್ರ್ಯಾಂಕ್ ಆಗವ್ರೆ. ಇವಾಗ ನೆಕ್ಸ್ಟ್ ರಿಪ್ಲೈ ಮಾಡೋಣ ಬನ್ನಿ. 31 ಜನ ನೋಡಿದ್ರೆ ಅಲ್ಲಿ ರೆಸ್ಪಾಂಡ್ ಮಾಡಿರೋದು 3 ಜನ ಅಷ್ಟೇ, ಪ್ಲಸ್ ದೀಕ್ಷಕ್ ಒಬ್ರು. ರಿಪ್ಲೈ ಮಾಡಿರೋ ಲೈವ್ ಆಗಿ ತೋರಿಸೋಣ ಅಂದರೆ ಫುಲ್ಲು ಲಾಂಗ್ ಆಗುತ್ತೆ, ಅದಕ್ಕೆ ಸ್ಕ್ರೀನ್ಶಾಟ್ ಹೊಡೆದು ತೋರಿಸಿದ್ದೀನಿ. ವಾಟ್ಸಪ್ ಸ್ಟೇಟಸ್ ನೋಡಿ ನಮ್ಮ ಅಶ್ವಿನಿ ಅಕ್ಕ ಬಂದು ರಿಯಾಕ್ಷನ್ ಕೊಟ್ಟವ್ರೆ. ಸ್ಯಾಂಪಲ್ ಆಗಿ ಜಸ್ಟ್ ಪ್ರ್ಯಾಂಕ್. ಇವಾಗ ಇನ್ಸ್ಟಾದಲ್ಲಿ ಕೊಂಡು ಬನ್ನಿ. ನಾನು ಹೇಳೋದು ಹೇಳ್ದೆ ಬ್ರೋ. ಅಗೈನ್ ಐ ಆಮ್ ಸೇಯಿಂಗ್ ಡೋಂಟ್ ಬ್ರದರ್ ಅಬೌಟ್ ರಿಸಲ್ಟ್, ಜಸ್ಟ್ ಕೀಪಿಂಗ್ ಗೋಯಿಂಗ್, ದಟ್ಸ್ ಆಲ್.
your thank you for your motivation. It's just a prank. Smiling emoji ಹಾಕ್ಮಾಡ. ವೈ ಧನುಷ್ ನೋಡಿ ವೈ ಅಂತ ಹಾಕೋಣ. ನೋ ರೆಸ್ಪಾನ್ಸ್. ಕಾಲ್ ಮೀ ಅಂತ ಹಾಕೋಣ. ಅವ್ನಿಗಾಗಲೇ ಕಾಲ್ ಮಾಡಿದ್ದೆ, ಅವ್ನು ಎತ್ತಿಲ್ಲ, ಅವನೇ ಕಾಲ್ ಮಾಡಿ. ಮಧುಸೂದನ್ ಇವಾಗ ಡಿಗ್ರಿ ಕಾಲೇಜಲ್ಲಿರೋ ಫ್ರೆಂಡು ಊಟ ಆಯ್ತಾ ಅಂತ ಕೇಳೋಣ. ಆಯಿತು ಅಂತ ಹಾಕ್ಬಿಟ್ಟು ಮಗು ಅಡೋ ಇಮೋಜಿ ಹಾಕೋಣ. ಸ್ಟ್ಯಾಂಡಿಂಗ್ ಫೇಸ್. ಹಾಂ ಹೇಳಿ ಅಕ್ಕ. ಕೋಕ ನನಗೆ ಮನಸ್ಸೇ ಆಯ್ತಲ್ಲ, ವ್ಯೂಸು ಎಲ್ಲ ಸರಿಯಾಗಿ ಸಿಗ್ತಾ ಇಲ್ಲ. ಆ ಥರನಾ? ಸರಿ ಸರಿ, ಅದಕ್ಕೆ ನೀನ್ ಹಾಕಿದಾರೆ ಈಗ ಸ್ಟೇಟಸ್ ನೋಡ್ಬಿಟ್ಟು ಕೇಳ್ದೆ ಏನಕ್ಕೆ ಅಂತ. ಜಸ್ಟ್ ಪ್ರ್ಯಾಂಕ್, ಏಪ್ರಿಲ್ ಫುಲ್ ಅಕ್ಕ. ಅಯ್ಯೋ, ವಿಡಿಯೋ ಏಪ್ರಿಲ್ ರಿಲೀಸ್ ಆಗುತ್ತೆ. ಓ ಅದಕ್ಕ? ಸರಿ ಸ್ಟೇಟಸ್ ನೋಡ್ಬಿಟ್ಟು ನಮ್ಮ ಸ್ಟೆನೋ ಅಕ್ಕ, ಸ್ಟೆನೋದಲ್ಲಿ ಪರಿಚಯ ಆಗಿರೋ ಅಕ್ಕ ಫೋನ್ ಮಾಡಿ ಹೇಳಿದ್ರು, ಅವರು ಪ್ರ್ಯಾಂಕ್ ಆಗೋರು. ಧನುಷ್ ಫೋನ್ ಮಾಡ್ತಾನೆ. ಯಾಕೆ ಬಿಟ್ಬಿಡ್ತಾ ಇದೆಯಲ್ಲ? ಯಾಕೋ ಮನ್ಸಾಯ್ತಲ್ಲ ಕಣ. ಯಾಕೆ ವ್ಯೂಸ್ ಸರಿಯಾಗಿ ಸಿಗ್ತಾ ಇಲ್ಲ. ಏನು ವ್ಯೂಸು ಎಲ್ಲ ಸರಿಯಾಗಿ ಬರ್ತಾ ಇಲ್ಲ. ಕರೆಕ್ಟ್. ಅದು ಒಳ್ಳೆ ಕರೆಕ್ಟ್. ಅಪ್ಪ ಅಮ್ಮನು ಬೇಡ ಅಂತವ್ರೆ. ಹೋಗಿದ್ರು. ವ್ಯೂಸ್ ಚೆನ್ನಾಗಿ ಸಿಕ್ಕಿ ಇದ್ ಮಾಡಂಗಿದ್ರೆ ಸರಿ. ನೀನ್ ಸ್ವಂತ ದುಡ್ಡನ್ನೆಲ್ಲ ಇದ್ ಮಾಡ್ಬಿಟ್ಟು ಏನು ಇದ್ ಮಾಡ್ತೀರಾ ಇದ್ರೆ ಹೋಗ್ಲಿ ಬಿಡು. ಇನ್ಸ್ಟಾದಲ್ಲೂ ಬಿಡ್ತಾ ಇದ್ದೀವಿ. ಯಾಕೆ? ಅದೇ ಅದ್ರಲ್ಲೂ ಬೇಡ ಅಂತ. ಯೂಟ್ಯೂಬ್ ಅಂದ್ಮೇಲೆ ಇನ್ಸ್ಟಾ ಎಂತಕ್ಕೆ? ಮಾಮೂಲಿ ನೋಡಕ್ ಮಾಡಿಕೋ. ನಾವೇನ್ ವಿಡಿಯೋ ಹಾಕ್ತೀವಿ, ಅದ್ರಲ್ಲಿ ವಿಡಿಯೋ ಬಿಡೋದು ಬೇರೆದ್ ಇದ್ ಮಾಡ್ಕೋ ಅಷ್ಟೇ. ನೋಡಕ್ಕಾದ್ರೂ ಮಾಡಿಕೋಬೇಕಲ್ವಾ? ನೋಡಕ್ ಮಾಡ್ಕೋತೀನಿ, ವಿಡಿಯೋ ಬಿಡಲ್ಲ. ಹೋಗ್ಲಿ ಬಿಡು. ಏನ್ ಬರ್ದೆ ಅವಾಗ್ಲಿಂದ ಕೂತಿದ್ದಾಗಲೇ ಕೂತದೆ, ಕೇಳಲಿಲ್ಲ, ಇದಕ್ಕೆ ಇದ್ ಮಾಡ್ಲಿಲ್ಲ. ಇರೋ ಇದೇ ನಂಬರ್ ಅದೇ ಒಂದ್ ಚೂರಾದ್ರೂ ಮುಂದಕ್ಕೆ ಹೋಯ್ತದ. ಹೋಗ್ಲಿ ಬಿಡು. ಏಪ್ರಿಲ್ ಫುಲ್. ಏಪ್ರಿಲ್ ಫುಲ್ ನನ್ಗೆ ಗೊತ್ತಾಯ್ತು. ಯಾವಾಗ? ನೀನ್ ಬಿಟ್ಬಿಡ್ತೀಯಾ? ನಾನು ಅದೇ ಅನ್ಕೊಂಡಿದ್ದೀನಪ್ಪ, ಇದು ಅಷ್ಟು 3,000 ಇಟ್ಕೊಂಡು ಬಿಟ್ಬಿಡೋದು ಅನ್ಕೊಂಡಿದ್ದೆ. ಬಿಟ್ಟಿರಲ್ಲ, ಏನೋ ಹೇಳಕ್ ಇದ್ ಮಾಡಿರ್ಬೇಕು ಅಂತ. ಇನ್ನೇನು ಏಪ್ರಿಲ್ ಬರ್ತಲ್ಲ ಅದಕ್ಕೆ. ಅದೇ ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಎಲ್ಲಾರ್ಗು ಕಾಲ್ ಮಾಡಕ್ ಆಗಲ್ಲ ಅಂತ ಸ್ಟೋರಿ ಸ್ಟೇಟಸ್ ಒಂದಷ್ಟು ಜನ ಫ್ರೆಂಡ್ಸ್ ಫೋನ್ ಮಾಡಿ ಕೇಳ್ದೆ. ಅವರು ಮೋಟಿವೇಶನ್ ಮಾಡಿದ್ರು, ನಂಗು ಪ್ರ್ಯಾಂಕ್ ಅಂತ ಹೇಳ್ದೆ ಅವ್ರಿಗೂನು. ನನ್ ಗೊತ್ತಾಯ್ತು. 3,000 ಇರ್ಕೊ. ನಾನು ಅಂದ್ರೆ ಬಿಟ್ಟಿದ್ದೆ ಹೋಗ್ಲಿ ಬಿಡು ಅಂತಿದ್ದೆ. ಇನ್ನು ಕೇಳಿರೋದು ಏಂತಕ್ಕೆ ಬಿಡ್ತಾ ಇದೆ ಅನ್ನುವ ಅಂದ್ಕೊಂಡೆ. ಏರ್ತದೆ, ಒಂದ್ ಸ್ವಲ್ಪ ಟೈಮ್ ತಗೋತಾನೆ. ನೀನು ಒಂದ್ ಸ್ವಲ್ಪ ಮೋಟಿವೇಶನ್ ಬ್ಲಾಗು, ಫ್ರೆಂಡ್ಸ್ಗಳನ್ನೇ ಕರ್ಕೊಂಡು ಏನಾದ್ರು ಒಂಚೂರು ಮೋಟಿವೇಶನ್, ಈಗೆಲ್ಲ ನೋಡ್ತೀಯಲ್ಲ ನೀನು, ಮೋಟಿವೇಶನ್, ಬುದ್ಧಿ ಮಾತುಗಳು ಎಲ್ಲ ಹೇಳೋದು ಮಾಡೋದು ಮಾಡ್ತಾರಲ್ಲ. ಆಮೇಲೆ ಕುಕ್ಕಿಂಗ್ ವ್ಲಾಗ್ ಏನಾದ್ರು ಮಾಡು. ಆಮೇಲೆ ನಿನ್ ದಿನಚರಿ ವ್ಲಾಗು, ಹಿಂಗೆದ್ದೆ ನಮ್ಮಮ್ಮ ಹಿಂಗ್ ಮಾಡಿದ್ರು ಹಂಗೆ. ಆಮೇಲೆ ನಿಮ್ಮ ಅಮ್ಮನಿಂದ ಒಂದೊಂದು ಕೆಲವು ನ್ಯೂ ರೆಸಿಪೀಸ್ ಇದ್ರೆ ಇದ್ ಮಾಡು. ಆಮೇಲೆ ನಿಮ್ಮ ಅಜ್ಜಿಗೆಲ್ಲ ಒಳ್ಳೊಳ್ಳೆ ನ್ಯೂ ರೆಸಿಪಿಗಳು ಇರ್ತವೆ, ಮಾರ್ಸು ಆತರ. ಆಮೇಲೆ ಇನ್ನೇನು ಮೋಟಿವೇಶನ್, ನಿಂಗ್ ಡ್ಯಾನ್ಸು ಬೇಡ. ನಿಮ್ಮ ಅಜ್ಜಿ ಕೈಲಿ ಬುದ್ಧಿ ಮಾತುಗಳು ಅಥವಾ ಕತೆ ಗೊತ್ತಿರುತ್ತಲ್ಲ, ಆತರ ಯಾವ್ದಾದ್ರು ಒಂದು ಹೇಳ್ತಾ ಇರೋದು ಇದು ಮಾಡು. 2000 years later. ಓಕೆ ಗಾಯ್ಸ್, ನಮ್ಮ ದೀಕ್ಷಕ ಸ್ಟೇಟಸ್ ನೋಡಿ
ಅವಾಗಲೇ ಮಾತಾಡಿದ್ರು. ಇವಾಗ ಸ್ಟೇಟಸ್ ನೋಡಿ ಮೆಸೇಜ್ ಕಳ್ಸೋದು ನೋಡೋಣ ಬನ್ನಿ. ನೋಡಿ, ಯುವರ್ ಮೆಸೇಜ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಇಗ್ನೋರ್ಡ್. ಓಹ್, ಮಾತಾಡೋಕ್ಕೆ ಈ ಥರ ರಿಯಲ್ ಆಗಿ ಕಣ್ಮುಂದೆ ಮಾತಾಡಿದ್ರೆ ಇನ್ಯಾವ ಥರ ರಿಯಾಕ್ಷನ್ ಕೊಡಲ್ಲ ಅಕ್ಕ. ಹಲೋ ಹಲೋ, ಫೋನ್ ಏನ್ ಮಾಡ್ತಾ ಇದೆ? ಏನಿಲ್ಲ, ಹೇಳು. ಫ್ರೀ ಆಗಿದ್ಯಾ? ಹೇಳು. ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು ನಿಲ್ಸೋಣ ಅಂತ. ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು ನಿಲ್ಲಿಸ್ತಾ ಇದೀನಿ. ಯಾಕಪ್ಪ? ಯಾಕೋ ಗೊತ್ತಿಲ್ಲ, ಮನ್ಸಾಯ್ತಲ್ಲ ವಿಡಿಯೋ ಮಾಡೋಕ್ಕೆ. ಯಾರೋ ಹೇಳಿದ್ ನಿನ್ಗೆ? ಯಾರು ಏನು ಹೇಳಿದ್ರು? ಯಾರೇನು ಹೇಳಿದ, ರೆಸ್ಪಾನ್ಸ್ ಸರಿಯಾಗಿ ಸಿಗ್ತಾ ಇಲ್ಲ. ಅಪ್ಪ ಅಮ್ಮನೂ ಬೇಡ ಅಂತವ್ರೆ. ನೀನ್ ಮಾಡೋ ಅದು ಯಾರ ಬಗ್ಗೆನೋ ಚಿಂತೆ ತಗೋಬೇಡ. ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆ ಹೇಳೋದು. ರೆಸ್ಪಾನ್ಸ್ ಸಿಗ್ತಾ ಇಲ್ವಲ್ಲ ಯೂಟ್ಯೂಬಲ್ಲಿ. ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಿಂಗೆ ಸಡನ್ ಆಗಿ ಪ್ರಾಫಿಟ್ ಬೇಕಂದ್ರೆ ಸಿಕ್ಬಿಡ್ತಾವ. ನಾವು ಮಾಡಲ್ಲ, ಪ್ರಯತ್ನ ಪಡೋ ಇನ್ನು. ಅದ್ಯಾಕೋ ಇನ್ನೊಂದು ಟೈಮ್ ಅಂತ ಇನ್ನೊಂದು ಟೈಮ್ ಅಂತ ಸೆಟ್ ಮಾಡ್ಕೋ, ಎಕ್ಸ್ಟೆಂಡ್ ಮಾಡಿ. ಊರೇ ಹೆತ್ತ ಮಗ. ನೀ ಯಾವ್ದು ಏನ್ ಟೆನ್ಷನ್ ತಗೋಲ್ಲ. ನಿಂಗೆ ಏನೋ ಟಿಪ್ಸ್ ಬೇಕಾ ಹೇಳಿ, ನಾನು ನಮ್ಮ ಅಣ್ಣ ಹತ್ರ ಕೇಳಿ ನಾನು ನಿಂಗೆ ಕೊಡ್ತೀನಿ. ಇಂದು ಎಂಥ ತ್ಯಾಗ. ಅದ್ಯಾಕೋ ಗೊತ್ತಿಲ್ಲ, ಮಾಡ ಅಂದ್ರೆ ನನ್ನ ಮನ್ಸಾಕ ಹೋಗ್ತಾ ಇರಲ್ಲ. ನೀನ್ ಯಾರ ಮಾತು ಕೇಳಬೇಡ ಆಯ್ತಾ. ನೀನೊಂದ್ ಟೈಮ್ ಅಂತ ಸೆಟ್ ಮಾಡ್ಕೊಳ್ಳೋ. ನಿನ್ಗೆ ಯಾವಾಗ ಈ ಫೀಲ್ ಬಂತೋ ಇವತ್ತಿಂದ ಒಂದ್ ದಿನಕ್ಕೆ ನೀನೊಂದ್ ಟೈಮ್ ಸೆಟ್ ಮಾಡ್ಕೊಂಡು ಅಲ್ಲಿ ಗಂಟ ಪ್ರಯತ್ನ ಪಡೋ. ಯಾರು ಏನ್ ಹೇಳಿದ್ರು? ನಿಮ್ಮ ಮನೇಲಿ ಏನ್ ಹೇಳಿದ್ರು ನಿಮ್ಮಪ್ಪ? ಯಾರು ಏನ್ ಹೇಳಿಲ್ಲ, ಪ್ರ್ಯಾಂಕ್ ಮಾಡೋಣ ಅಂತ ಎಲ್ಲಾರ್ಗೂನು ಒಂದ್ ಕಡೆಯಿಂದ ಕಾಲ್ ಮಾಡ್ಕೊ ಬರ್ತಾ ಇದೀನಿ. ಯಪ್ಪ, ಇವಾಗ ಇದನ್ನ ರೆಕಾರ್ಡ್ ಮಾಡ್ಕೊಂಡಿರ್ತೀಯ? ಇಮೋಷನಲ್ ಡ್ಯಾಮೇಜ್. ಪ್ರ್ಯಾಂಕ್ ಮಾಡಕ್ ನಾನೇ ಸಿಕ್ಕಿದ್ ನಾನು. ಒಂದ್ ಕಡೆಯಿಂದ ಎಲ್ಲಾರ್ಗು ಮಾಡ್ಕೊ ಬರ್ತಾ ಇದೀನಿ, ಬೇಕಾದ್ರೆ ಕೇಳು. ಇಲ್ಲ ಸರಿ, ಏನಪ್ಪ ಯಾವತ್ತು ಈ ತರ ಎಲ್ಲ ಫೋನ್ ಮಾಡಲ್ವಲ್ಲ, ಇವತ್ತು ಫೋನ್ ಮಾಡೋನೆ ಸೀರಿಯಸ್ ಆಗಿ ಏನೋ ಮಾತಾಡ್ತವನಂತ ನಾನ್ ಮಾತು ಕೊಟ್ರೆ ನೀನ್ ನನಗೆ ಪ್ರ್ಯಾಂಕ್ ಮಾಡ್ತಿದ್ಯಲ್ಲ. ಪ್ರ್ಯಾಂಕ್ ಮಾಡೋನಿಗೆ ಪ್ರ್ಯಾಂಕ್ ಮಾಡ್ತಾ ಇದೀರಲ್ತ ನೀವೆಲ್ಲ. ಸೂಪರ್. ಒಂದ್ ಕಡೆಯಿಂದ ಸ್ಕೂಲ್ ಫ್ರೆಂಡ್ಸು, PU ಫ್ರೆಂಡ್ಸು ಎಲ್ಲ ಸೇರಿ ಪ್ರ್ಯಾಂಕ್ ಮಾಡ್ಕೋತಾ ಇದೀನಿ. ಏಪ್ರಿಲ್ 1st ವಿಡಿಯೋ ರಿಲೀಸ್ ಮಾಡೋಣ ಅಂತ, ಅಪ್ಲೋಡ್ ಮಾಡೋಣ ಅಂತ. ಏನೋ ಒಂದ್ ಮಾಡಪ್ಪ ಪ್ಲೀಸ್. ನನ್ನ ಹತ್ರ ಪ್ರ್ಯಾಂಕ್ ಎಲ್ಲ ಮಾಡ್ಬಿಡಲ್ಲ. ನೀನ್ ಏನೋ ಇಷ್ಟು ಎಮೋಷನಲ್ ಆಗಿ ಹೇಳಿದ್ರೆ ನನ್ಗೆ ಇಲ್ಲಿ ಬೇಜಾರಾಗೋಯ್ತು. ಯಾರಪ್ಪ ಏನ್ ಹೇಳಿದ್ರು ನಿನ್ಗೆ ಅಂತ. ನಿಜವಾಗ್ಲೂ ತಿಳ್ಕೊಬಿಟ್ಟ ಬಿಟ್ಬಿಡ್ತೀನಿ ಅಂತ ನಂಗೆ ಡೌಟ್ ಬಂತು. ಹಿಂಗಂತ ನೀನೊಂದು ಪ್ಯಾಷನ್ ಇಂದ ಮಾಡ್ತಾ ಇದೀಯಾ, ಇದೆಲ್ಲ ಏನಕ್ಕೆ ಮಾಡಕ್ ಹೋಗ್ತದೆ? ಬೇರೆಯವ್ರ ಮಾತು ನೀನ್ ಕೇಳಲೇಬೇಡ ಕಣ. ಅದು ಸೀರಿಯಸ್ ಆಗಿ ಕೂಡ ಇರ್ಲಿ, ಬೇರೆಯವ್ರ ಮಾತು ಕೇಳ್ಬೇಡ. ನಿನ್ ಮನ್ಸಿಗೆ ಏನ್ ಒಳ್ಳೇದೋ ಅದನ್ನ ಮಾಡು. ಅಡ್ವೈಸ್ ಬೇಕಾ, ಟಿಪ್ಸ್ ಬೇಕಾ, ಏನ್ ಬೇಕು ಕೇಳು. ನನ್ಗೆ ಫೋನ್ ಮಾಡಿ, ಯಾವಾಗ ಫೋನ್ ಮಾಡ್ತೀವಿ ಮಾಡಿ, ಯಾವಾಗ ಬೇಕಾದ್ರೆ ಫೋನ್ ಮಾಡಿ ಏನಾದ್ರು ಕೇಳು. ಇತ್ತಂದ್ರೆ ಮಾತಾಡು ಪ್ಲೀಸ್. ಪ್ರ್ಯಾಂಕ್ ಮಾತ್ರ ಮಾಡ್ಬೇಡ ಕಣ. ಮನ್ಸೆಲ್ಲ ಬೇಜಾರಾಯ್ತು ಕಣ ನಿನ್ ಪ್ರ್ಯಾಂಕ್ ಅಂದಿದ ತಕ್ಷಣ ನನಗೆ. ಸರಿ, ಪ್ರ್ಯಾಂಕ್ ತಿಳ್ಕೊಳ್ಳೋಕ್ಕಿಂತ ಜಾಸ್ತಿ ಎಲ್ಲ ಮೋಟಿವೇಶನ್ನೇ ಜಾಸ್ತಿ. ರಿಯಲಿ ಇಂಥ ಫ್ರೆಂಡ್ಸ್ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿರಬೇಕು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಆದರೂ ಈ ಪ್ರ್ಯಾಂಕ್ನ ಕಂಟಿನ್ಯೂ ಮಾಡೇ ಮಾಡ್ತೀನಿ. ನಾನು ವಿಡಿಯೋ ಮಾತ್ರ ನಿಲ್ಸಲ್ಲ. ನೆಕ್ಸ್ಟು ಹೋಗೋಣ ಬನ್ನಿ ಗಾಯ್ಸ್. ನಮ್ಮ PU ಫ್ರೆಂಡ್ ರಮ್ಯಾನು ಪ್ರ್ಯಾಂಕ್ ಆಗಾಯಿತು. ನೆಕ್ಸ್ಟು ಯಾರ್ಯಾರು ಫೋನ್ ಮಾಡ್ತಾರೆ, ನಾನು ಫೋನ್ ಮಾಡಬೇಕು ಇಲ್ಲ ಅವರೇ ಫೋನ್ ಮಾಡ್ತಾರೆ, ಮೆಸೇಜ್ ನೋಡಿ ನೋಡೋಣ ಬನ್ನಿ. ಏನು ಮಾಡ್ತಾಯಿದ್ದ? ಏನು ಮಾಡ್ತೈತೆ? ಕರೆಂಟ್ ಇಲ್ಲ. ಊಟ ಸುಮ್ಮನೆ. ಊಟ ಆಯ್ತಾ? ಇನ್ನು ಲೈವ್ ಮಾಡಬೇಕು. ಹೇಳ್ತಾರನ್ನು ನಾನು ಯೂಟ್ಯೂಬಲ್ಲಿ ವಿಡಿಯೋ ಸ್ಟಾಪ್ ಮಾಡ್ತೀನಿ ಇಲ್ಲ. ಸರಿ ಆಯ್ತು. ಗಟ್ಟಿ ಮಾಡ್ಬಿಟ್ಟ ಬೇಡ ಪ್ರ್ಯಾಂಕ್ ಮಾಡಿದ್ದು. ಅಯ್ಯೋ ನನ್ನ ತಲೆ ಏನಿಲ್ಲ, ಒಂದೇ 1% ಅದೇ. ಹೌದಾ? ಹೋಗಿ ಬಿಡು, ನಾಳೆ ಮಾಡುವಂತೆ. ಊರಲ್ಲಿ ಕರೆಂಟ್ ಇಲ್ಲ, ಅವ್ನ ಫೋನಲ್ಲಿ ಚಾರ್ಜ್ ಇಲ್ವಂತೆ, ಅದಕ್ಕೆ ಕಟ್ ಮಾಡ್ತಾ ಇದ್ದೆ. ಹೌದು.